ಬೆಳ್ಳಿ ಪರದೆ ಮೇಲೆ ಬಲರಾಮನ ದಿನಗಳು ರಿಲೀಸ್ಗೆ ಕೌಂಟೌನ್ ಶುರುವಾಗಿರ್ತಕ್ಕಂಥದ್ದು. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ವಿನಯ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ವಿನಯ್ ಅವರೇ, ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಪ್ರತಿ ಸಿನಿಮಾನು ತುಂಬ ಕುತೂಹಲ ಇರುತ್ತೆ, ಸ್ಪೆಷಲ್ ಆಗಿರುತ್ತೆ. ಬಟ್ ಇದು ಸದ್ಯಕ್ಕೆ ಬಲರಾಮನ ದಿನಗಳು ಒಂದಿಷ್ಟು ಕುತೂಹಲಗಳಿಂದ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಎಷ್ಟು ಸ್ಪೆಷಲ್ ಅಂತ ಸರ್? ಬಲರಾಮ ನನಗೆ ಆಡಿಷನ್ ಆದಾಗಿಂದನೂ ಹೇಳ್ತಾ ಇದ್ದೀನಿ, ದಿಸ್ ಈಸ್ ಲೈಕ್ ಒನ್ ಆಫ್ ಮೈ ಬೆಸ್ಟ್ ಮೂವೀಸ್ ಇನ್ ಮೈ ಕರಿಯರ್ ಅಂದ್ಬಿಟ್ಟು. ಅಂದರೆ ಸಾಕಷ್ಟು ಸಿನಿಮಾಗಳು ಮಾಡ್ತಾಯಿದ್ದೀನಿ, ಅಂದರೆ ಅದನ್ನೆಲ್ಲ ಹೊರತುಪಡಿಸಿ ಈ ಸಿನಿಮಾನಲ್ಲಿರೋವಂಥ ಕ್ಯಾರೆಕ್ಟ್ರು ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಇದು ಬರೀ ಇಲ್ಲಲ್ಲ ಸರ್, ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಕಡೆಯೂ ಸೌಂಡ್ ಆಗ್ತಿದೆ ಈ ಪಾತ್ರದ ಬಗ್ಗೆ. ಬಿಕಾಸ್ ಸಂತೋಷ್ ನಾರಾಯಣ್ ಸರ್, ಹೀಸ್ ಫ್ರಮ್ ತಮಿಳ್ ಇಂಡಸ್ಟ್ರಿ. ಆ್ಯಂಡ್ ಸಾಕಷ್ಟು ಜನಕ್ಕೆ ತೋರಿಸ್ತಾ ಇದ್ದಾರೆ ಸಿನಿಮಾನ. ಆ್ಯಂಡ್ ಅಲ್ಲೂ ಈ ಸಿನಿಮಾ ತುಂಬ ಮೆಚ್ಚುಗೆ ಪಡಿತಾ ಇದೆ. ಅವರು ರೆಕಾರ್ಡಿಂಗ್ ಸ್ಟುಡಿಯೋನಲ್ಲಿ ಬಂದಾಗ ಒಂದಷ್ಟು ಸೀನಿಯರ್ ಆ್ಯಕ್ಟರ್ಸ್ಗೆಲ್ಲ ತೋರಿಸಿದ್ದಾರೆ. ಆ್ಯಂಡ್ ದೇ ಆರ್ ಆಲ್ ವೆರಿ ಸರ್ಪ್ರೈಸ್ ಟು ಸಿ ದಿಸ್ ಕೈಂಡ್ ಆಫ್ ಮೂವಿ ನಮ್ಮ ಕನ್ನಡದಲ್ಲಿ ಬರ್ತಿರೋದು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಗೂ ಫೋನ್ ಮಾಡಿಬಿಟ್ಟು ದೇ ಹ್ಯಾವ್ ಟೋಲ್ಡ್ ದ್ಯಾಟ್ ವಿನಯ್ ಅವ್ರ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು ಅಂತ. ಸ್ಪೆಷಲ್ ಒಂದು BGM, ಸಪ್ರೇಟ್ BGM ಕೂಡ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ಗೆ. ಆ್ಯಂಡ್ ನೆಕ್ಸ್ಟ್ ಯಾವುದೇ ಪ್ರಾಜೆಕ್ಟ್ ಬಂದ್ರೂ ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡೋದಕ್ಕೆ ಹೇಳುವಂಥ ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಸರ್. ಸರ್, ಈಗ ಇದೆಲ್ಲ ಒಂದು ಕಡೆ ಆದರೆ ಸಹಜವಾಗಿ ಅಂದರೆ ಒಂದು ಘಟನೆ ಚಿತ್ರತಂಡದ ಈ ಸನ್ನಿವೇಶದಲ್ಲಿ ಫೇಸ್ ಮಾಡಿರ್ತಕ್ಕಂಥದ್ದು ಅಂದರೆ ವಿನೋದ್ ಪ್ರಭಾಕರ್ ಅವರ ಆರೋಗ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ತಂಡದ ಭಾಗ ಆಗಿ ಆ ವಿಚಾರವಾಗಿ ಅವತ್ತು ಏನಾಯಿತು ಎಕ್ಸಾಕ್ಟಾಗಿ, ಹೇಗೆ ನಿಮಗೆ ಮಾಹಿತಿ ಬಂತು, ಏನು ಸ್ಪಷ್ಟನೆ ಕೊಡ್ಬೋದು ಅಭಿಮಾನಿಗಳ ಕುತೂಹಲಕ್ಕೆ ಅಂತ? ಸರ್ ಏನಿಲ್ಲ, ಬಿಕಾಸ್ ತುಂಬ ಸ್ಟ್ರೆಸ್ ತೊಗೊಂಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಆಗಲಿ, ಪ್ರಮೋಷನ್ ವರ್ಕ್ ಆಗಲಿ, ಒಂದಷ್ಟು ಬೈಕ್ ರೈಡ್ಸು, ಲೇಟ್ ನೈಟ್ಸು, ಎಡಿಟ್ಸಲ್ಲೂ ಕೂತಿದ್ರು, ಒಂದಷ್ಟು ಮ್ಯೂಸಿಕ್ಕು, ಇದರಲ್ಲೆಲ್ಲದ್ರಲ್ಲೂ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದೇ ಇದೆ. ಆ್ಯಸ್ ಅ ಹೀರೋ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಸೊ ಆ ಸ್ಟ್ರೆಸ್ಸು ತುಂಬ ಹಾರ್ಡಾಗಿ ಹಿಟ್ಟಾಗಿ ಅವ್ರಿಗೆ, ಬಿಕಾಸ್ ದಿಸ್ ಈಸ್ ಲೈಕ್ ವಿನೋದ್ ಸರ್ನು ಹೇಳಿದ್ದಾರೆ ಅವರ ಕರಿಯರ್ನಲ್ಲಿ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ಸ್ ಅಂದ್ಬಿಟ್ಟು. ಆ್ಯಂಡ್ ಇಟ್ ಈಸ್ ಬಜೆಟ್ ವೈಸ್ ಆಲ್ಸೋ ಇಟ್ ಈಸ್ ಅ ವೆರಿ ಎಕ್ಸ್ಪೆನ್ಸಿವ್ ಪ್ರಾಜೆಕ್ಟ್. ಸೊ ಆ ಸ್ಟ್ರೆಸ್ಸಿಂದ ಅವ್ರಿಗೆ ಸ್ವಲ್ಪ BP ಏರ್ಪೇರ್ ಆಗಿ ಆ ರೀತಿ ಅಡ್ಮಿಟ್ ಆಗಬೇಕಾಗಿ ಬಂತು. ಬಟ್ ಈಸ್ ಓಕೆ ನಾವು, ಗಾಡ್ಸ್ ಗ್ರೇಸ್ ಎಲ್ಲ ಚೆನ್ನಾಗಿದೆ. ಮೊನ್ನೆ ನನ್ನ ಫೋನಲ್ಲಿ ಕೂಡ ಮಾತಾಡಿದೆ. ಸೊ ಪ್ರಮೋಷನ್ಸ್ಗೆ ನಾನು ಬರೋದಕ್ಕಾಗ್ತಾ ಇಲ್ಲ, ಬಿಕಾಸ್ ಈಸ್ ನಾಟ್ ಕೀಪಿಂಗ್ ವೆಲ್. ಸೊ ಸ್ವಲ್ಪ ನೀವೂ ಇರಿ ಅಂತ ನನಗೆ ಹೇಳ್ತಾಯಿದ್ರು. ಸೊ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ ನಾವು.